ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ರೌತಿ ಫಾರ್ಮ್ ಹೌಸ್ನಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಇದಾಗಿದೆ. ಹೌದು ವೀಕ್ಷಕರೇ, ಕಾಂಗ್ರೆಸ್ ಸಾವಿರಾರು ಕಾರ್ಯಕರ್ತರು ಈ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಈ ಸಭೆಯು ಮಾಜಿ ಸಚಿವರು ಆದ ಎಬಿ ಪಾಟೀಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ ರೌದಿ, ಮಾಜಿ ಸಚಿವರು ಆದ ಶಶಿಕಾಂತ್ ನಾಯ್ಕ ನೇತೃತ್ವದಲ್ಲಿ ಕಾರ್ಯಕರ್ತರ ಸಭೆ ನಡೆಸಲಾಗಿದೆ. ಇದೇ ಸಂದರ್ಭದಲ್ಲಿ ಕೆಲವು ಕಾರ್ಯಕರ್ತರು ಅಸಮಾಧಾನವನ್ನ ವ್ಯಕ್ತಪಡಿಸುವಲ್ಲಿ ಮುಂದಾದರು. ತಕ್ಷಣ ಮಾಜಿ ಸಚಿವರು ಆದ ಎಬಿ ಪಾಟೀಲ್ ಎಲ್ಲ ಕಾರ್ಯಕರ್ತರನ್ನ ಗಮನದಲ್ಲಿ ಇಟ್ಟುಕೊಂಡು ಮಾತನಾಡಿ ಎಲ್ಲ ಅಸಮಾಧಾನ ಕಾರ್ಯಕರ್ತರಿಗೆ ತಿಳಿ ಹೇಳಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ. ಈಗ ಬರುವ ಲೋಕಸಭಾ ಚುನಾವಣೆಯಲ್ಲಿ ನೀವು ಎಲ್ಲರೂ ಕೂಡ ಸೇರಿಕೊಂಡು ನಮ್ಮ ಅಭ್ಯರ್ಥಿಯಾದ ಮಗಳು ಆದ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಪ್ರಚಂಡ ಬಹುಮತದಿಂದ ಆರಿಸಿ ತರುವುದಷ್ಟೇ ನಾವು ಮಾಡಬೇಕಾದ ಕೆಲಸವಾಗಿದೆ ಎಂದು ಎಲ್ಲ ಕಾರ್ಯಕರ್ತರಿಗೆ ಮನವರಿಕೆ ಮಾಡಿದ್ದಾರೆ. ಹಾಗೂ ಎಲ್ಲ ಕಾರ್ಯಕರ್ತರ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸತೀಶ್ ಜಾರಕಿಹೊಳಿ ಕೈ ಬಲಪಡಿಸುವಲ್ಲಿ ನಾವೆಲ್ಲರೂ ಕೂಡ ಶ್ರಮಪಟ್ಟು ಒಂದಾಗಿ ಚುನಾವಣೆಯಲ್ಲಿ ದುಡಿಯೋಣ ಅಂತ ಹೇಳಿದ್ದಾರೆ. ಸುಮಾರು ಹಳ್ಳಿಗಳಲ್ಲಿ ನಾವು ಸಂಘಟನೆ ಮಾಡಿದ್ದೇವೆ. ಈಗ ನಮ್ಮ ಮತ BJPಗೆ ನಾವು ಹಾಕಂಗಿಲ್ಲ. ಯಾಕಂತಂದ್ರೆ ದಿಲ್ಲಿಯಲ್ಲಿ ಸುಮಾರು ಸಲ ನಮ್ಮ ರೈತರು ಹೋರಾಟ ಮಾಡಿದ್ದಾರೆ. ನಮ್ಮದೇ ಆದಂಥ ಬೆಂಬಲ ಬೆಲೆ ಕೊಡ್ರಿ ಅಂತೇಳಿ ಕೂಡ ನಾವು 1 ವರ್ಷಗಳ ಕಾಲ ನಾವು ಹೋರಾಟ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ನಮ್ಮ ರೈತರ ಕಡೆ ಯಾವುದೇ ಥರ ಗಮನ ಹರಿಸಲಿಲ್ಲ. ಆದ ಕಾರಣ ನಾವು ಈ ಬರುವ ಚುನಾವಣೆಯಲ್ಲಿ ನಾವು ರೈತ ಹೋರಾಟಗಾರ ಮುಖಾಂತರ ನಾವೆಲ್ಲ ರಾಜ್ಯದಲ್ಲಿ ಕೂಡ ನಾವು ಈಗಾಗಲೇ ನಾವು ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಅಧ್ಯಕ್ಷರು ಕೂಡ ಮುಖಾಂತರ ನಾವು ಮಾತನಾಡಿದ್ದೇವೆ. ನಾವು BJPಗೆ ಮತ ಹಾಕಂಗಿಲ್ಲ ಅಂತ ಹೇಳಿದ್ವಿ. ಯಾಕಂದ್ರೆ ನಾವು ಸುಮಾರು ದಿಲ್ಲಿಯಲ್ಲಿ ಹೋರಾಟ ಮಾಡಿದ್ರು. ನಾವು ಬೆಂಬಲ ಬೆಲೆ ಕೊಡ್ರಿ ಅಂತೇಳಿ ನಾವು ದಿಲ್ಲಿಯಲ್ಲಿ ಕೂಡ ನಾವು ಕೇಂದ್ರ ನರೇಂದ್ರ ಮೋದಿಯವರು ಕೂಡ ಮುಖಾಂತರ ನಾವು ಮನವಿಯನ್ನು ಕೂಡ ಮಾಡಿದ್ರು ಕೂಡ ರೈತರನ್ನ ನಾವು ಬರೋ ಮಾಡಿಕೊಟ್ಟಿಲ್ಲ. ಅವ್ರು ದಿಲ್ಲಿಯಲ್ಲಿ ಅಂದರೆ ಎಂಥ ಕೆಟ್ಟ ದುರಾಡಳಿತ BJP ಸರ್ಕಾರ. ನಾವು ರೈತರು ದಿಲ್ಲಿಗೆ ಪ್ರವೇಶ ಆಗ್ತವೆ ಅಂತೇಳಿ ದಾರಿಯಲ್ಲಿ ಮುಖಾಂತರ ಮಳೆ ಮುಖಾಂತರ ನಮ್ಮನ್ನು ಬರೋ ಮಾಡಿಕೊಟ್ಟಿಲ್ಲ. ಅದಕ್ಕಾಗಿ ಈಗ ಏನಾದ್ರೆ ಓಟ್ ಕೇಳಕ್ಕೆ ಬಂದ್ರೆ ಲಜ್ಜಿಗೇಟ ಸರ್ಕಾರ, BJP ಸರ್ಕಾರ ಲಜ್ಜಿಗೇಟ ಸರ್ಕಾರ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರೈತರನ್ನೇ ದಿಲ್ಲಿಯಲ್ಲಿ ಬರೋ ಮಾಡಿಲ್ಲ ಅಂದ್ರೆ ಇವತ್ತಿಗೆ ಅವ್ರು ಪಾರ್ಲಿಮೆಂಟದಲ್ಲಿ ಇದ್ದು ಕೂಡ ವೇಸ್ಟು. ಅವ್ರು ಈ ಚುನಾವಣೆಯಲ್ಲಿ ನಮ್ಮ BJP ಅವ್ರು ಓಟ್ ಕೇಳಕ್ಕೆ ಬರಬಾರ್ದು. ಅದಕ್ಕಾಗಿ ನಾವು ಕೂಡ ಯಾರು ವೈಯಕ್ತಿಕವಾಗಿ ನಮ್ಮ ರೈತರ ಬೆಂಬಲ ನಿಂದಿರ್ತಾರ ಅವ್ರಿಗೆ ನಾವು ಮತವನ್ನು ಹಾಕ್ತೀವಿ ಅಂತ ಹೇಳಿದ್ವಿ. ಈಗಿನ ಕಾಂಗ್ರೆಸ್ ಸರ್ಕಾರ ರೈತರಿಗಾಗಿ ಏನೇನು ಕೆಲಸಗಳನ್ನು ಮಾಡಿದ್ರು? ಈಗಿನ ಕಾಂಗ್ರೆಸ್ ಸರ್ಕಾರಕ್ಕಿಂತ ಹಿಂದೆ ಇಂದಿರಾ ಗಾಂಧಿ ಅವರು ಕೂಡ ಉಳ್ಳುವ ರೈತ ವಲಯ ಯಾರು ಹೊಲವನ್ನು ಮಾಡ್ತಿರಲ್ಲ ಅವರೇ ರೈತರ ಒಡೆ ಅಂತ ಕೂಡ ಇದನ್ನು ಮಾಡಿದ್ರು. ನಾವು ಈಗಿನ ಸರ್ಕಾರಕ್ಕಿಂತ ಹಿಂದಿನ ಸರ್ಕಾರ ರೈತರಿಗೆ ಏನು ಮಾಡಿದಾರೆ ಅಂತ ನೋಡ್ಬೇಕಾಗ್ತೈತಿ. ನಾವು ಕೂಡ ಈಗ BJP 10 ವರ್ಷದಲ್ಲಿ ಏನು ರೈತರಿಗೆ ಮಾಡೈತೆ ಅನ್ನೋದು ತಮಗೂ ಕೂಡ ಮಾಧ್ಯಮ ಮುಖಾಂತರ ಗೊತ್ತೈತಿ. 10 ವರ್ಷ BJP ಸರ್ಕಾರ ಏನು ಮಾಡಿದ್ವಿ, 10 ವರ್ಷದಲ್ಲಿ ಯಾವ ಜಾತಿವಾದ ಜಾತಿಯನ್ನು ಹಚ್ಚೈತಿ ಅನ್ನೋದು ಕೂಡ ಗೊತ್ತೈತಿ. ನಾವು ಈಗೇನು ಹೇಳಾಕ್ತಿಲ್ಲ, ನಮಗೆ ರೈತರದ ಮತ BJPಗಿಲ್ಲ. ನಾವು ಕೇಳಿದಂಥ ಭರವಸೆಗಳನ್ನು BJP ಸರ್ಕಾರ ಕೊಟ್ಟಿಲ್ಲ. ಅದಕ್ಕಾಗಿ ನಾವು ಯಾರು ಕೊಡ್ತಾರಲ್ಲ ಅವ್ರಿಗೆ ನಮ್ಮ ಮತವನ್ನು ಹಾಕ್ತೀವಿ ಅಂತ ನಾವು ಹೇಳ್ತಾ ಇದ್ದೇವೆ. ಒಟ್ಟಿನಲ್ಲಿ BJP ಸರ್ಕಾರ ಅನ್ಯಾಯ ಮಾಡಿದೆ. ಇವತ್ತಿನ ಮತ ಸರ್ಕಾರ ಇರಬಾರ್ದಂತ ನಾವು ಕೂಡ ತೀರ್ಮಾನ ಮಾಡಿದ್ದೇವೆ. ಯಾಕಂದ್ರೆ 1.5 ವರ್ಷ ಕಾಲ ದಿಲ್ಲಿಯಲ್ಲಿ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಒಂದು ಕಡೆನೂ ರೈತರ ಕಡೆ ಬಗ್ಗಿಸಲಿಲ್ಲ, ಒಂದು ಕಡೆ ತಿರುಗಿ ನೋಡಲಿಲ್ಲ. ಅಂತ ಭ್ರಷ್ಟ ಸರ್ಕಾರಕ್ಕೆ ನಾವು ಓಟ್ ಹಾಕುವುದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಮಾಧ್ಯಮ ಮುಖಾಂತರ ನಾನು ಇವರಿಗೆ ಯಾರ ಈಗ ಪ್ರಧಾನಮಂತ್ರಿ ಅವರಿಗೆ ನಾವು ಹೇಳ್ತಾ ಇದ್ದೀನಿ. ಇವತ್ತಿನ ಕಾಂಗ್ರೆಸ್ ಸಭೆಯಲ್ಲಿ ಕಾರ್ಯಕರ್ತರ ಬಹಳಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್. ಅದನ್ನೇನು ಅದ್ರ ಬದಲು ನಾವು ರೈತ ಹೋರಾಟಗಾರರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ ಸರ್. ಇವತ್ತಿನ ಕಾರ್ಯಕರ್ತರ ಸಭೆಯಲ್ಲಿ ಕಾರ್ಯಕರ್ತರ ಅಸಮಾಧಾನ ಸಾಕಷ್ಟು ವ್ಯಕ್ತವಾಗಿದೆ ಸರ್. ಅದ್ರ ಸಲುವಾಗಿ ಏನು ಹೇಳ್ತೀವಿ ಸರ್? ಈ ಪಕ್ಷ ಆಗ್ಬೇಕಾದ್ರೆ ಕಾರ್ಯಕರ್ತರ ಮೂಲಕ ಸಭೆ ಎತ್ತಬೇಕು, ಅಸಮಾಧಾನ ಇರುವುದೇ 100% ಯಾವ ಎಲ್ಲ ಕಾರ್ಯಕರ್ತರಿಗೆ ಸಮಾಧಾನ ಮಾಡಿಸ್ಕೊಂಡು ದೇವರಿಗೂ ಸಾಕು. ಹೌದಾ? ನೀವೆಲ್ಲರೂ ಪತ್ರಿಕೆ ಇಲ್ಲೇ 8 ಮಂದಿ 5 ಮಂದಿ ಇದೆ, 5 ಮಂದಿ ಒಂದೇ ವಿಚಾರ ಬೇರೆ ವಿಚಾರ ಇರ್ತಾವೆ. ಆದರೆ ಕಾರ್ಯಕರ್ತರಿಗೆ ವಿಶ್ವಾಸದಾಗ ಕೆಲಸ ಮಾಡುವಂಥ ಕೆಲಸ ನಮ್ಮ ನಾಯಕರು ನಾವು ಮಾಡ್ತೀವಿ, ಸರಿಪಡಿಸ್ತೀವಿ. ಏನು ತಪ್ಪು ಆಗಿದಾವ ನೀವು ಹೇಳಿ ಮುಗಿದ ಸ್ಥಾನಮಾನಗಳನ್ನು ಒಂದೇ ಮನೆಯಲ್ಲಿ 4 ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ. ಅದೆಲ್ಲ ಏನು ಡೀಟೇಲ್ ಮಾತಾಡೋಲ್ಲ. ಸರಿಪಡಿಸ್ತೀವಿ, ಎಲೆಕ್ಷನ್ ಆದಾಗ ಎಲ್ಲ ಸರಿಪಡಿಸ್ತೀವಿ ಅಂತ ಹೇಳಿದ್ವಿ. ಕಾರ್ಯಕರ್ತರಿಗೆಲ್ಲ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ವಿ. ಮತ್ತು ಯಾವ ರೀತಿ ನಾವು ಕೆಲಸ ಮಾಡಬೇಕು, ಬೂತ್ ಲೆವೆಲ್ ಮತ್ತು ಕಾರ್ಯಕರ್ತರು ಕರ್ಕೊಂಡು ಮನೆಗೆ ಹೆಂಗೆ ಹೇಳಬೇಕು ಅದನ್ನು ಕೂಡ ಮಾಹಿತಿ ಕೊಟ್ಟಿದ್ದೀವಿ. ಒಟ್ಟಿನಲ್ಲಿ ಹುಕ್ಕೇರಿ ಮತಕ್ಷೇತ್ರದಿಂದ ನಾನು ಎಲ್ಲ ಕಡೆ ತಿರುಗಾಡಕತ್ತೀನಿ. ಹಿಂದಿನ ರಾಯಬಾಗ್ ಹೋಗಿದ್ದೆ, ಅದ್ಭುತ ಬೆಂಬಲ. ನಮ್ಮ ಲೋಕಸಭಾ ಚುನಾವಣೆ ಐತೆ ಇವತ್ತು. ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಯಾವುದೇ ಕಾಲಕ್ಕೆ ಲೋಕಸಭಾ ಮೆಂಬರ್ ಆಗಿ ದಿಲ್ಲಿಗೆ ನಾವು ಕಳಿಸ್ಕೊಡು. ನಮ್ಮ ಚಿಕ್ಕೋಡಿ ಪಾರ್ಲಿಮೆಂಟ್ ಜನರು ಎಲ್ಲರಿಗೂ ಜವಾಬ್ದಾರಿ, ಅದನ್ನು ಕಳಿಸ್ಕೊಡ್ತೀವಿ. ಬಂದವ
ರಾಷ್ಟ್ರೀಯ ವರಿಷ್ಠರನ್ನ ಏನಾದ್ರು ಕರೆಸುವಂಥ ವ್ಯವಸ್ಥೆ, ರಾಷ್ಟ್ರೀಯ ವರಿಷ್ಠರನ್ನ ಏನಾದ್ರು ಕರೆಸುವಂಥ ನೋಡ್ತೀವಿ ಚರ್ಚೆ, ನಾನು ಸತೀಶ್ ಅವ್ರು ಕೂಡ ಚರ್ಚೆ ಮಾಡಿ ಸರ್ ಎಷ್ಟು ಕ್ಷೇತ್ರ ಅವಶ್ಯಕತೆ ಇಲ್ಲ ನನಗೆ ಆದ್ರೆ ಈಗ ಹೇಳುದಿಲ್ಲ, ಇಷ್ಟು ಪ್ರೀಮೇಚು ಇಂತಾಗ ಇನ್ನೂ ಒಂದು ವಾರದ ಹಳ್ಳಿ ಹೋಗಿ ಬಂದಾಗ ನಿಮ್ಗೆ ಲೆಕ್ಕ. ಮೊದಲನೇದಾಗಿ ಸರ್ಕಾರಿಗೆ ಹೇಳಕ್ಕೆ ಇಚ್ಛಪಡ್ತೀನಿ, ಸರ್ಕಾರ ನಮ್ಮಿಂದ, ನಾವು ಸರ್ಕಾರದಿಂದ ಅಲ್ಲ, ನಾವು ರೈತರದಿಂದನೇ ಸರ್ಕಾರ. ಸರ್ಕಾರ ಕೆಲವೊಂದು ಗ್ಯಾರಂಟಿ ಯೋಜನೆ ಈ ಕರ್ನಾಟಕದಲ್ಲಿ ಜಾರಿಗೆ ತಂದರು, ಅದು ಮಾಡಿ ತೋರಿಸಿದ್ದಾರೆ. ಅದಕ್ಕಾಗಿ ನಮ್ಮ ರೈತರ ಪರವಾಗಿಯೂ ಕೂಡ ಅವರು ಈಗ ಗ್ಯಾರಂಟಿ ಯೋಜನೆ ರೈತರಿಗೆ ಕೊಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಈ ಸರ್ಕಾರ ರೈತರಿಗೂ ಒಳ್ಳೆಯ ಗ್ಯಾರಂಟಿಯನ್ನು ತೆಗಿಬೇಕು, ರೈತರಿಗೆ ಹಿತ ಆಗುವಂಥ ಶಕ್ತಿಯನ್ನು ಈ ಸರ್ಕಾರ ಕೊಡಬೇಕು ಅಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಕೇಳ್ಕೊತಾ ಇದ್ದೀನಿ. ನಾವಂತೂ ಬಿ ಜೆ ಪಿಗೆ ವೋಟ್ ಹಾಕಲ್ಲ, ಯಾಕಂದರೆ ಬಿ ಜೆ ಪಿಯಿಂದ ನಮ್ಮ ರೈತರಿಗೆ ತುಂಬ ಅನ್ಯಾಯ ಆಗಿದೆ. ಆ ಅನ್ಯಾಯ ನಾವು ಸಹಿಸ್ಕೊಳ್ಳಾರದಂಥ ಅನ್ಯಾಯ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. ಅದಕ್ಕಾಗಿ ನಾವು ಯಾವತ್ತೂ ಬಿ ಜೆ ಪಿಗೆ ಬೆಂಬಲ ಕೊಡೋದಿಲ್ಲ, ನಾವು ಯಾವತ್ತೂ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀವಿ. ರೈತ ಕಾಂಗ್ರೆಸ್ ಹಿಂದೆ ಇದೆ, ಅವರಿಗೆ ಬೆಂಬಲ ತುಂಬ ಕೊಡ್ತೀವಿ, ಅವರಿಗೆ ತುಂಬ ಮತದಿಂದ ಆರಿಸಿ ತರ್ತೀವಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ನಮ್ಮ ಕ್ಷೇತ್ರದಲ್ಲಿ ಅಂತ ನಾನು 2 ಮಾತು ಹೇಳಿ ಮುಗಿಸ್ತೀನಿ. ಹುಕ್ಕೇರಿ ಹಾಗೂ ಸಂಕೇಶ್ವರ ವಿಧಾನಸಭಾ ಇತರದ MP ಅಭ್ಯರ್ಥಿ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದು. ಪ್ರಥಮ ಬಾರಿಗೆ ಇವತ್ತು ಹುಕ್ಕೇರಿಯಲ್ಲಿ ನಾವು ಕಾರ್ಯಕರ್ತರ ಸಭೆ ಮಾಡಿದ್ದು. ಕಾರ್ಯಕರ್ತರು ಇವತ್ತು ತುಂಬ ಶಕ್ತಿ ಬಂದಿದೆ ಇವತ್ತು. ಯಾಕಂದರೆ ನಮ್ಗೆ ಸುಮಾರು 10-15 ವರ್ಷದಿಂದ ಸೋಲು ಆಗಿತ್ತು. ಇವತ್ತಿಂದ ನಮ್ಗೆ ಆನೆ ಬಲ ಬಂದಂತಾಗಿದೆ. ಸತೀಶ್ ಜಾರಕಿಹೊಳಿ ಅವರು ನೇತೃತ್ವದಲ್ಲಿ, AB ಪಾಟೀಲ್ ಅವ್ರ ನೇತೃತ್ವದಲ್ಲಿ ನಾವು ಇಲೆಕ್ಷನ್ ಮಾಡಿ ಈ ಸಲ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಬಹುಮತದಿಂದ ಸುಮಾರು 1.5 ಲಕ್ಷ ವೋಟ್ಗಳಿಂದ ನಾವು ಚಿಕ್ಕೋಡಿ ಲೋಕಸಭಾದಿಂದ ವಿಮಾನದ ಹತ್ತಿಸಿ ಪಾರ್ಲಿಮೆಂಟ್ ದಿಲ್ಲಿ ಕಳಿಸ್ತೀವಿ ಅನ್ನೋದು ಶತಸಿದ್ಧ. ಈ ಸಲ ಕಾಂಗ್ರೆಸ್ನಲ್ಲಿ ಇಂಥ ವಾತಾವರಣ ಇದೆ. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ಅಂದ್ರೂ ಒಂದು 15 ಸೀಟ್ ಇವತ್ತು ಕಾಂಗ್ರೆಸ್ ಬರ್ತಾವೆ. ಮೋದಿ ಅಲೆ ಅಂತೂ ಇಲ್ಲಿಲ್ಲ, ಮೋದಿ ಅನ್ನೋದು ಯಾರಿಗೆ ಗೊತ್ತಿಲ್ಲ. ಇವತ್ತು ನಮ್ಗೆ ಏನಾದರೂ ಒಂದು ಕಷ್ಟ ಆದರೆ ನಾವು ಸತೀಶ್ ಅವ್ರಿಗೆ ಪಲ್ಟರ್ ಕಡೆ ಓಡಿ ಹೋಗ್ತೇವೆ ಹೊರತು ಮೋದಿ ಹತ್ರ ಹೋಗಂಗಿಲ್ಲ, ಅಮಿತ್ ಶಾ ಹತ್ರ ಹೋಗಂಗಿಲ್ಲ. ದೇಶ ಸುಭದ್ರ ಆಗಬೇಕಂದ್ರೆ ಇವತ್ತು ರಾಹುಲ್ ಗಾಂಧಿಯವ್ರನ್ನ ನಾವು ಪ್ರಧಾನಮಂತ್ರಿ ಮಾಡಿ ಈ ದೇಶಕ್ಕೊಮ್ಮೆ ಇದನ್ನು ಮಾಡಿ ನಾವು ಗೆಲ್ಲಿಸ್ತೇವೆ ಅಂತ ಇಷ್ಟು ಹೇಳ್ತೀವಿ. ಅಮ್ಮನಿಗೆ ಅವರು ಇವತ್ತಿನ ಕಾರ್ಯಕರ್ತ ಸಭೆಯಲ್ಲಿ ಸಾಕಷ್ಟು ಪಕ್ಷದ ವಿಚಾರವಾಗಿರ್ಬೋದು ಅಥವಾ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಕ್ಕಂಥ ವಿಷಯಗಳನ್ನು ಇರ್ಬೋದು, ಇನ್ನಿತರ ವಿಷಯಗಳನ್ನು ಇರ್ಬೋದು, ಅವು ಎಲ್ಲ ಕೂಡ ಈ ಕಾರ್ಯಕರ್ತರ ಸಭೆಯಲ್ಲಿ ಚರ್ಚೆಗಳಿದಾವೆ. ಯಾಕೆ, ಏನು ಕಾರಣ ಸರ್? ಅವರ ಊರಲ್ಲಿ ಏನಾರ ಅವ್ರ ವೈಯಕ್ತಿಕ ಇರ್ತೈತಿ. ಇದು ನಮ್ಮ ಪಕ್ಷ ಏನೈತಿ ಸಮುದ್ರ ಇದ್ದಂಗೆ, ಕಾಂಗ್ರೆಸ್ ಸಮುದ್ರದಿಂದ ನಾವು ಪಕ್ಷ ನಮ್ಮ ಡ್ಯಾಮೇಜ್ ಯಾವಾಗ ಆಗೋದಿಲ್ಲ. ಈಗ ನಮ್ಮ ಪ್ರಿಯಾಂಕಾ ಅಕ್ಕ 3,70,000 ಲೀಡ್ಲಿ ಬರೀತಾರೆ. ಎಲ್ಲರೂ ಕಾಂಗ್ರೆಸ್ ವೋಟ್ ಹಾಕೋರು. ಜಗಳ ಅವ್ರ ವೈಯಕ್ತಿಕ, ಅವರ ಅನುಭವ ವೈಯಕ್ತಿಕ ಅವ್ರ ಜಗಳ ಇರುತ್ತವೆ, ಎಲ್ಲ ಊರಾಗ ಅದಾವನೆ, ಏನು ಮಾಡಕ್ಕೆ ಬರಂಗಿಲ್ಲ. ಅಂದ್ರೆ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮಾತಾಡಿದಾರೆ ಅಂತಾರೆ ಅಥವಾ BJP ಕಾರ್ಯಕರ್ತರು ಇಲ್ಲೇನಾದರೂ ಬಂದು ಮಾತಾಡಿದಾರೆ ಅಂತ ಹೇಳ್ತೀವಿ? ನೋಡ್ರಿ, ಅವರು ವೈಯಕ್ತಿಕ ಒಂದು ಜರ ಇರೋರು ಆ ಕಡೆ ಬಂದು ಹವಾಕಾರ ಇರ್ತಾವೆ, ಎಲ್ಲ ಮಾಡೋರು. BJP ಅವ್ರು ಬರೋರು, ಇವ್ರು ಬರೋರು, ಕಾಂಗ್ರೆಸ್ ವೋಟ್ ಹಾಕಕ್ಕೆ ಬರೋಕೆ ಅವರು ಆದ್ಮೇಲೆ ಮಾತಾಡತ್ತಾರೆ. ಈಗ ನಮ್ಮನ್ನು ಮಾಡ್ರಿ, ಅವ್ರು ಬಿಟ್ಟು ಹೋಗಿದಾರೆ, ಬಂದು ಮತ್ತೆ ಕಾಂಗ್ರೆಸ್ ಜಾಯ್ನ್ ಆಗತ್ತಾರೆ. ಅವ್ರು ನಾವು ವೋಟ್ ಹಾಕ್ತೇವೆ ಅಂದ್ರೆ ವೋಟ್ ಹಾಕ್ಬೇಕು, ನಮ್ಗೆ ವೋಟ್ ಹಾಕ್ತಾರೆ ಅವ್ರು. BJP ಅಂತ ಬಂದ ಕಾರ್ಯಕರ್ತರು ಎಷ್ಟು ಜನ ಜಮಾ ಆಗಿದ್ದಾರೆ? ಈಗ ನಮ್ಮಲ್ಲಿ ಈ BJP ಜನ ಆಗಿದೆ ಒಂದು 60,000ರಿಂದ 70,000 ವೋಟ್ ಬರ್ತಾವೆ ಈಗ ಮತ್ತೆ BJPಯಿಂದ. ಹಾಂ, BJP ಯಾವ ಅದ್ರ ಮೇಲೆ ಹೇಳ್ತಾರೆ ಸರ್? ನಾವು ಬರ್ತಾವ್ರಿ, ಎಷ್ಟು ಕಾರ್ಯಕರ್ತರ ಅವ್ರು ಗುಂಬಸ್ತೈತಿ, ಗ್ಯಾರಂಟಿ ತೊಗೊಂಡಾರು, ಅವರೆಲ್ಲ ವೋಟ್ ಹಾಕವ್ರ. 2,000 ಬರತ್ತಾವ, ತಿಂಗಳ 6,000 ಬರತ್ತಾವ ಒಬ್ಬರಿಗೆ, ಅವೆಲ್ಲ ಬರತ್ತಾವ. ಅಂದ್ರೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಈ ಚುನಾವಣೆಗೆ ಪ್ಲೇಸ್ ಆಗುತ್ತೆ. ಹೆಚ್ಚಿನ ಮತ ಹೆಣ್ಮಕ್ಳು ಆಗ್ತಾರೆ. ಹೆಣ್ಮಕ್ಳು ಹೆಚ್ಚಿನ ಮತ, ಗಂಡು ಮಕ್ಕಳಿಗೆ BJP ಇದ್ದವರು ಬರತ್ತಾವು. ಈಗ ಸಾವುಕಾರ ಅಭಿಮಾನಿಗಳು ಎಲ್ಲ ಬರೋರು. ಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಪಂಚಮಸಾಲಿ ಸಮಾಜದ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಾಗಲಿ ಅಥವಾ ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಮಟ್ಟದಲ್ಲಿ ಆಗಲಿ ಸಂಪೂರ್ಣವಾಗಿ
ಪಂಚಮಸಾಲಿಗಳು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳನ್ನು ಆರಿಸಿಕೊಳ್ಳುವುದಾದರೆ ನಮಗೆ ಮುಂದೆ ಹೋರಾಟಕ್ಕೆ ರಿಸರ್ವೇಷನ್ ಹೋರಾಟಕ್ಕೆ ಹೆಚ್ಚಿನ ಬೆಂಬಲ ಸಿಗ್ತೈತಿ. ನಮ್ಮ ಪಂಚಮಸಾಲಿ ಸಮಾಜ ಬಾಂಧವರಲ್ಲಿ ನಾವು ವಿನಂತಿಸ್ಕೊಳ್ಳೋದೇನೆಂದ್ರೆ ಎಲ್ಲರೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ. ಗ್ಯಾರಂಟಿ ಯೋಜನೆಗಳು ಎಲ್ಲ ಅನುಷ್ಠಾನ ಆಗಿದ್ದವು. ಗ್ಯಾರಂಟಿ ಯೋಜನೆಗಳು ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚು ಅನುಕೂಲ ಆಗೈತಿ. ಅದರಿಂದ ಎಲ್ಲದಕ್ಕೂ ದುರುಪಯೋಗ ಅದಾವು, ಅನುಕೂಲ ಅದಾವೆ. ಯಾರು ಅನುಕೂಲ ಮಾಡ್ಕೊಂಡಾರ ಅವ್ರು ಅನುಕೂಲ ಅದಾವೆ. ಬಸ್ಸಿಂದ ಜರ ದುರುಪಯೋಗ ಆಗತ್ತೈತಿ, ಆದ್ರೆ ಉಳಿದೆಲ್ಲ ಅನುಕೂಲ ಐತಿ. 2,000 ರೂಪಾಯಿ ಹಣ ನೇರವಾಗಿ ಹೆಂಗಸರ ಕೈಯಾಗಿ ಬರೋದ್ರಿಂದ ಒಂದು ಆರ್ಥಿಕವಾಗಿ ಸಬಲೀಕರಣ ಆಗೈತಿ. ಇದು ಸಿದ್ದರಾಮಯ್ಯ ಅವರ ಏನು ಎಕನಾಮಿಕ್ ಬಜೆಟ್ ಮಂಡನೆ ಮಾಡಿದ್ದಾರೆ, ಈಗ ಅವ್ರಿಗೆ ಏನು ನಾಲೆಜ್ ಇದೆ ಆ ನಾಲೆಜ್ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಉಪಯೋಗ ಆಗತೈತಿ. ಇದನ್ನು ರಾಷ್ಟ್ರ ಮಟ್ಟದಾಗ ಮೋದಿ ಅವರು ಕಾಪಿ ಮಾಡಿದರು ಮತ್ತು ಕಾಂಗ್ರೆಸ್ ಪಕ್ಷದವರು ರಾಷ್ಟ್ರ ಮಟ್ಟದಾಗ ಅದನ್ನ ಕಾಪಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳು ಈ ಲೋಕಸಭೆಯಲ್ಲಿ ಫಲಿತಾಂಶವನ್ನು ಕೊಡ್ತಾವ ಅಂತ ಹೇಳ್ತಾರೆ. ಗ್ಯಾರಂಟಿ ಕೊಡ್ತಾನೆ. ನನ್ನ ಅನುಭವನ ಈಗ ಒಂದು ತಿಂಗಳನ್ನ ಈಗ ರಾಜ್ಯದಾಗ ಕೆಲವೊಂದು ಏರಿಯಾದಾಗ ತಿರುಗಾಡಿದ್ರು. ಬಸ್ಸಿನಾಗ ಏನು ಮಹಿಳೆಯರು ತಿರುಗಾಡ್ತಾರಲ್ಲ ಅವರು ಸಮೀಕ್ಷೆ ಕೇಳಿದಾಗ ನಮ್ಮದು ಇದೊಂದು ನೈತಿಕ ಮಹಿಳೆಯರಿಗೆ ಒಂದು ನೈತಿಕ ಬಲ ಬಂದೈತಿ. 2,000 ರೂಪಾಯಿ ಆರ್ಥಿಕನ ಮತ್ತು ಬಸ್ ಇದರಿಂದ ನೈತಿಕವಾಗಿ ಅವರ ಕುಟುಂಬದಲ್ಲಿ ಅವರಿಗೆ ಆರ್ಥಿಕ ಬೆಂಬಲ ಸಿಗ್ತೈತಿ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.